ಬಾರಿಗೆ ಕೈಗಾರಿಕೆಗಳಿಗೆ ನೀಡಲಾದಂತಹ ಸ್ಥಾನಮಾನ ಯಾವುದು ಭಾರತ ಸರ್ಕಾರ ಅಂತಂದ್ರೆ ನವರತ್ನ ಸ್ಥಾನಮಾನ ಅಂತೇಳಿ ನೋಡ್ತಾ ಹೋಗ್ತೀವಿ. 1997 ನಲ್ಲಿ ಪ್ರೊವೈಡ್ ಮಾಡುತ್ತೆ. 1997 ನಲ್ಲಿ ನವರತ್ನ ಸ್ಥಾನಮಾನವನ್ನ ಪ್ರೊವೈಡ್ ಮಾಡಲಾಯಿತು ಅಂತೇಳಿ ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಸ್, ಹಾಗಾದ್ರೆ 1997ರಲ್ಲಿ ಸಾಧನೆ ಮಾಡಿದಂತಹ ಕೆಲವು ಕೈಗಾರಿಕೆಗಳನ್ನ ಗುರುತಿಸಿ. ಮೊದಲಿಗೆ ಅದರಲ್ಲಿ 9 ಕೈಗಾರಿಕೆಗಳನ್ನ ಗುರುತಿಸ್ತಾರೆ. 9 ಕೈಗಾರಿಕೆಗಳನ್ನ ಗುರುತಿಸಿ ಈ ಸ್ಥಾನಮಾನವನ್ನ ನೀಡಲಾಗುತ್ತೆ. ಹಾಗಾಗಿ ಆ 9 ಕೈಗಾರಿಕೆಗಳಿಗೆ ನೀಡಿದ್ರಿಂದ ಅದರ ಹೆಸರು ನವರತ್ನ ಸ್ಥಾನಮಾನ ಅನ್ನುವಂತ ಒಂದು ಅಂಶವನ್ನ ನೀಡಲಾಗುತ್ತೆ ಅಥವಾ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂತ ನಾವು ನೋಡ್ತಾ ಬರ್ತೀವಿ. ಎಸ್, ಹಾಗಾದ್ರೆ ಈ ನವರತ್ನ ಸ್ಥಾನಮಾನ ಪಡೆದ ಕೈಗಾರಿಕೆಗಳ ಸಂಖ್ಯೆ ಎಷ್ಟಿದೆ ಪ್ರಸ್ತುತ ಅಂತಂದ್ರೆ 26. ಮೊದಲಿಗೆ ಎಷ್ಟು ಕೈಗಾರಿಕೆಗಳಿಗೆ ನೀಡಿದ್ರು? 9 ಕೈಗಾರಿಕೆಗಳಿಗೆ ನೀಡಿದ್ರು. ಈಗ ಅವುಗಳ ಸಂಖ್ಯೆ ಎಷ್ಟಕ್ಕೆ ಹೆಚ್ಚಿಕೆ ಆಗಿದೆ ಅಂತಂದ್ರೆ 26ಕ್ಕೆ ಏರಿಕೆ ಆಗಿದೆ. ಎಸ್, ಹಾಗಾದ್ರೆ ಈ ಸ್ಥಾನಮಾನವನ್ನು ಗಳಿಸಲು ಕೈಗಾರಿಕೆ ಹೊಂದಿರಬೇಕಾದ ಅರ್ಹತೆಗಳೇನು? ಯಾವ ಯಾವ ರೀತಿಯಾದಂತಹ ಅರ್ಹತೆಗಳನ್ನ ಹೊಂದಿರಬೇಕು ಕೈಗಾರಿಕೆ ಅಂತೇಳಿ ನೋಡ್ತಾ ಬಂದ್ರೆ, ಫಸ್ಟ್ ಒನ್, ಆಲ್ರೆಡಿ ಗೆಟ್ ಮಿನಿರತ್ನ ಸ್ಟೇಟಸ್. ಸೊ ನೋಡಿ, ಮಿನಿರತ್ನ ಕ್ಯಾಟಗರಿ ಎ ಸ್ಟೇಟಸ್ ಅಂತ ನೋಡ್ತಾ ಆಗ್ತೀವಿ. ಸೊ ಈ ಹಿಂದೆ ಮಿನಿರತ್ನ ವಿಭಾಗ ಎನಲ್ಲಿ ಸ್ಥಾನಮಾನ ಪಡೆದಿರಬೇಕು, ಇಲ್ಲ ಅಂದ್ರೆ ಇಲ್ಲಿಗೆ ಬರ್ಲಕ್ ಸಾಧ್ಯ ಇಲ್ಲ. ಅಲ್ಲಿ ವಿಭಾಗ ಬಿ ಇಂದ ವಿಭಾಗ ಎ ಬಂದಿರಬೇಕು, ವಿಭಾಗ ಎ ನಲ್ಲಿದ್ರೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ. ಅಂಡ್ ದೆನ್ ಕಂಟಿನ್ಯೂಸ್ಲಿ ಅಚೀವ್ ಲಾಸ್ಟ್ 3 years ಪ್ರಾಫಿಟ್. ಹಿಂದಿನ 3 ವರ್ಷ ಸತತ ಲಾಭಾಂಶ ಗಳಿಸಿರಬೇಕು. ಹಿಂದಿನ 3 ವರ್ಷ ಸತತ ಲಾಭಾಂಶ ಗಳಿಸಿರಬೇಕು. ನೆಕ್ಸ್ಟ್, ಕೈಗಾರಿಕೆಗಳ ನಿರ್ವಹಣೆ ಆಧಾರದ ಮೇಲೆ ನೀಡಲಾಗುವ ಅಂಕಗಳಲ್ಲಿ 60ಕ್ಕಿಂತ ಹೆಚ್ಚು ಅಂಕ ಪಡೆದಿರಬೇಕು. ನೋಡಿ, ಕೈಗಾರಿಕೆಗಳ ನಿರ್ವಹಣೆ ಆಧಾರದ ಮೇಲೆ ನೀಡಲಾಗುವ ಅಂಕಗಳಲ್ಲಿ 60ಕ್ಕಿಂತ ಹೆಚ್ಚು ಅಂಕ ಪಡೆದಿರಬೇಕು. ಸೊ ದಿಸ್ ಮಾರ್ಕ್ಸ್ ಆಸ್ ಟು ಗಿವನ್ ಬೈ IIP. IIPಯಲ್ಲಿ ನೀಡ್ತಾರೆ. ಕೈಗಾರಿಕಾ ಉತ್ಪನ್ನ ಸೂಚ್ಯಂಕದಲ್ಲಿ ಅಂಕಗಳನ್ನು ನೀಡ್ತಾರೆ. 0 ಇಂದ 100ರವರೆಗೆ ಅಂಕಗಳನ್ನ ನೀಡ್ತಾರೆ. ಈ ಅಂಕಗಳನ್ನ ಆಧಾರವಾಗಿಟ್ಟುಕೊಂಡು ಕೈಗಾರಿಕಾ ಉತ್ಪನ್ನ ಸೂಚ್ಯಂಕವನ್ನ ನೀಡುವ ಅಂಕಗಳನ್ನ ಆಧಾರವಾಗಿಟ್ಟುಕೊಂಡು ಈ ಒಂದು ನವರತ್ನ ಸ್ಥಾನಮಾನವನ್ನು ನೀಡಲಾಗುತ್ತೆ. ಅಲ್ಲಿ ನೀಡುವ ಅಂಕಗಳಲ್ಲಿ ಗೆಟ್ ಮೋರ್ ದ್ಯಾನ್ 60% ಮಾರ್ಕ್ಸ್, 60ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕು ನವರತ್ನಕ್ಕೆ ಬರಬೇಕು ಅಂತಂದ್ರೆ. ಅಂಡ್ ದೆನ್ ಕಂಪನಿ ಸ್ವತಂತ್ರ ನಿರ್ವಹಣಾ ಮಂಡಳಿಯನ್ನು ಹೊಂದಿರಬೇಕು. ಹ್ಯಾವಿಂಗ್ ಇಂಡಿಪೆಂಡೆಂಟ್ ಅಡ್ಮಿನಿಸ್ಟ್ರೇಟಿವ್ ಬೋರ್ಡ್. ಇಂಡಿಪೆಂಡೆಂಟ್ ಅಡ್ಮಿನಿಸ್ಟ್ರೇಟಿವ್ ಬೋರ್ಡ್, ಆಡಳಿತ ನಿರ್ವಹಣಾ ಮಂಡಳಿಯನ್ನು ಹೊಂದಿರಬೇಕು ಸ್ವತಂತ್ರವಾಗಿ. ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ರೆ ಅದಕ್ಕೆ ನವರತ್ನ ಸ್ಟೇಟಸ್ ಅನ್ನ ಕೊಡ್ತೀವಿ. ಹಾಗಾದ್ರೆ ನವರತ್ನ ಸ್ಟೇಟಸ್ ಅನ್ನ ಪಡ್ಕೊಂಡ್ಮೇಲೆ ಅವ್ರಿಗೆ ಏನು ಅವಕಾಶ ಇರುತ್ತೆ? ಇಂಡಿಪೆಂಡೆಂಟ್ ಇನ್ವೆಸ್ಟ್ಮೆಂಟ್ ಗಿವನ್ ಆಪರ್ಚುನಿಟಿ ಅಪ್ ಟು 1000 crores ಅಂತ ನೋಡ್ತಾ. ಸ್ವತಂತ್ರ ಹೂಡಿಕೆಗೆ ಆ ಕೈಗಾರಿಕೆಗೆ 1,000 ಕೋಟಿಯವರೆಗೆ ಅವಕಾಶ ನೀಡಲಾಗುತ್ತೆ. 1,000 ಕೋಟಿಯವರೆಗೆ ಅವಕಾಶ ನೀಡಲಾಗುತ್ತೆ ಸ್ವತಂತ್ರ ಹೂಡಿಕೆಗೆ ಅಂತೆಲ್ಲ ನೋಡ್ತಾ ಬರ್ತೀವಿ ಸ್ನೇಹಿತರೆ. 1,000 ಕೋಟಿಯವರೆಗೆ ಅವಕಾಶ ನೀಡಲಾಗುತ್ತೆ ಸ್ವತಂತ್ರ ಹೂಡಿಕೆಗಾಗಿ ಅಂತ ನೋಡ್ತೇವೆ. ಎಸ್, ಹಾಗಾದ್ರೆ ಪ್ರಸ್ತುತ ಎಷ್ಟು ಮಹಾರತ್ನ ಸ್ಥಾನಮಾನ ಪಡೆದ ಕೈಗಾರಿಕೆಗಳಿವೆ ಅಂತಂದ್ರೆ 26. ಮೊದಲಿಗೆ ಎಷ್ಟು ಕೈಗಾರಿಕೆಗಳಿಗೆ ನೀಡಿದ್ವಿ? 9 ಕೈಗಾರಿಕೆಗಳಿಗೆ ನೀಡಿದ್ವಿ. 26 ಕೈಗಾರಿಕೆಗಳು ಪ್ರಸ್ತುತ ಮಹಾರತ್ನ ಸ್ಥಾನಮಾನವನ್ನ ನವರತ್ನ ಸ್ಥಾನಮಾನವನ್ನ ಪಡೆದಿವೆ. ಎಸ್, ಹಾಗಾದ್ರೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ಕೆಳಗಿನ ಯಾವುದು ನವರತ್ನ, ಕೆಳಗಿನ ಯಾವ ಕೈಗಾರಿಕೆ ಮಹಾರತ್ನ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಸೊ ಹಾಗಾಗಿ ಅವುಗಳನ್ನ ನಾವು ನೋಡ್ತಾ ಹೋಗೋಣ. 26 ಕೈಗಾರಿಕೆಗಳು ಯಾವ್ಯಾವು ಅನ್ನುವಂಥದ್ದು, 26 ಕೈಗಾರಿಕೆಗಳು ಯಾವ್ಯಾವ ಬರ್ತವೆ ಅಂತೇಳಿ ನಾವು ನೋಡ್ತಾ ಬರೋಣಂತೆ. ಎಸ್, ನೋಟ್ ಮಾಡ್ಕೊಳ್ಳಿ 1 by 1. ನವರತ್ನ ಸ್ಥಾನ ಪಡೆದ ಕೈಗಾರಿಕೆಗಳು ಮತ್ತು ಅವುಗಳ ಕೇಂದ್ರ ಕಚೇರಿ. ಕ್ವಿಕ್, ಬೇಗ ಬೇಗ ನೋಡ್ಕೊಳ್ಳಿ. BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಹೆಡ್ ಕ್ವಾರ್ಟರ್ ಬೆಂಗಳೂರು.
ಹೆಡ್ ಕ್ವಾರ್ಟರ್ ಬೆಂಗಳೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹೆಡ್ ಕ್ವಾರ್ಟರ್ ಬೆಂಗಳೂರು, BEL. ನೆಕ್ಸ್ಟ್ CCIL, ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ನ್ಯೂ ಡೆಲ್ಲಿ. ನೆಕ್ಸ್ಟ್ EIL, ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್, ನ್ಯೂ ಡೆಲ್ಲಿ. ನೆಕ್ಸ್ಟ್ 4, ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್, ಭುವನೇಶ್ವರ್. ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಲಿಮಿಟೆಡ್, ನ್ಯೂ ಡೆಲ್ಲಿ. ನೆಕ್ಸ್ಟ್ NMDC, ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಹೆಡ್ ಕ್ವಾರ್ಟರ್ ಹೈದರಾಬಾದ್. ಪ್ರಶ್ನೆ ಕೇಳಿದಾನೆ, ಇದನ್ನ ನೆನ್ಪಿಟ್ಕೊಳ್ಳಿ. NMDC ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ. ಮತ್ತೆ ನೆಕ್ಸ್ಟ್ BEL ನ ಕೇಂದ್ರ ಕಚೇರಿಯನ್ನು ಕೂಡ ಕೇಳಿದಾನೆ, ಎಲ್ಲಿದೆ ಅನ್ನುವಂಥದ್ದು. ನೆಕ್ಸ್ಟ್ NLC, ನೈವೇಲಿ ಲಿಗ್ನೈಟ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್, ಚೆನ್ನೈ. ಇದ್ರದ್ದು ಕೂಡ ಹೆಡ್ ಕ್ವಾರ್ಟರ್ ನ ಕೇಳಿದಾನೆ. ನೆಕ್ಸ್ಟ್ RINL, ರಾಷ್ಟ್ರೀಯ ಇಸ್ಪತ್ ನಿಗಮ್ ಲಿಮಿಟೆಡ್, ವಿಶಾಖಪಟ್ಟಣಂ. ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಮುಂಬೈ. MTNL, ಮಹಾನಗರ್ ಟೆಲಿಫೋನ್ ನಿಗಮ್ ಲಿಮಿಟೆಡ್, ನ್ಯೂ ಡೆಲ್ಲಿ. RVNL, ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್, ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್, ನ್ಯೂ ಡೆಲ್ಲಿ. ನೆಕ್ಸ್ಟ್ ONGC, ವಿದೇಶ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ವಿದೇಶ್ ಲಿಮಿಟೆಡ್ ಅಂತೇಳಿ, ನ್ಯೂ ಡೆಲ್ಲಿ. ನೆಕ್ಸ್ಟ್ ರಾಷ್ಟ್ರೀಯ ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಲಿಮಿಟೆಡ್, ಮುಂಬೈ. ರಾಷ್ಟ್ರೀಯ ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಲಿಮಿಟೆಡ್, ಮುಂಬೈ. IRCON, ಇಂಟರ್ನ್ಯಾಷನಲ್ ಲಿಮಿಟೆಡ್, ಇಂಡಿಯನ್ ರೈಲ್ವೆ ಕನ್ಸ್ಟ್ರಕ್ಷನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತೇಳಿ, ನ್ಯೂ ಡೆಲ್ಲಿ. ನೆಕ್ಸ್ಟ್ RITES ಲಿಮಿಟೆಡ್, ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸಸ್, ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸಸ್, ಗುರ್ಗಾಂವ್ ಹೆಡ್ ಕ್ವಾರ್ಟರ್. IREDA, ಇಂಡಿಯನ್ ರೈಲ್ವೆ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ, ನ್ಯೂ ಡೆಲ್ಲಿ. ಇಂಡಿಯನ್ ರೈಲ್ವೆ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ, ನ್ಯೂ ಡೆಲ್ಲಿ. ಎಸ್, ಡನ್. RITES ಅಂದ್ರೆ ಏನು? ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸಸ್. ಎಲ್ಲ ಗವರ್ನಮೆಂಟ್ನ ಕೈಗಾರಿಕೆಗಳಿಗೆ ಈ ಸ್ಥಾನಮಾನಗಳನ್ನು ನೀಡೋದಂತ ನಾನು ಮೊದಲೇ ಹೇಳಿದ್ದೀನಿ. ಭಾರತ ಸರ್ಕಾರದ ಕೈಗಾರಿಕೆಗಳಿಗೆ ಮಾತ್ರ ಭಾರತ ಸರ್ಕಾರ ಈ ಸ್ಥಾನಮಾನಗಳನ್ನು ನೀಡುತ್ತೆ. ಇಟ್ ಇಸ್ ನಾಟ್ ಪ್ರೈವೇಟ್, ಇಟ್ ಇಸ್ ಆನ್ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರಿ, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್, ಸಾರ್ವಜನಿಕ ವಲಯದ ಉದ್ಯಮಗಳಿವೆಲ್ಲ. ಖಾಸಗಿ ವಲಯದ ಕೈಗಾರಿಕೆಗಳಿಗೆ ಯಾವುದೇ ಸ್ಥಾನಮಾನವನ್ನ ಸರ್ಕಾರ ಕೊಡೋದಿಲ್ಲ. ಎಸ್, ಕಂಪ್ಲೀಟ್. ನೆಕ್ಸ್ಟ್ 17, ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್, ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್. ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್, NFL, ನೋಯ್ಡಾ, ಉತ್ತರ ಪ್ರದೇಶದ ನೋಯ್ಡಾದಲ್ಲಿದೆ ಹೆಡ್ ಕ್ವಾರ್ಟರ್. ನೆಕ್ಸ್ಟ್ ಸೆಂಟ್ರಲ್ ವೇರ್ಹೌಸಿಂಗ್ ಕಾರ್ಪೊರೇಷನ್, ನ್ಯೂ ಡೆಲ್ಲಿ.
ನೆಕ್ಸ್ಟ್ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ನ್ಯೂ ಡೆಲ್ಲಿ. ನೆಕ್ಸ್ಟ್ ಮಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್, ಮುಂಬೈ. ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ನ್ಯೂ ಡೆಲ್ಲಿ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ನ್ಯೂ ಡೆಲ್ಲಿ. ನೆಕ್ಸ್ಟ್ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, ಫರೀದಾಬಾದ್. ನೆಕ್ಸ್ಟ್ ಸತುಲ್ಜ್ ಜಲ್ ವಿದ್ಯುತ್ ನಿಗಮ್ ಲಿಮಿಟೆಡ್, SJVN, ಶಿಮ್ಲಾ. ನೆಕ್ಸ್ಟ್ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್, ನ್ಯೂ ಡೆಲ್ಲಿ. ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್, IRFC, ನ್ಯೂ ಡೆಲ್ಲಿ. ಒಟ್ಟು ಟೋಟಲ್ 26 ಇಂಡಸ್ಟ್ರೀಸ್, 26 ಕೈಗಾರಿಕೆಗಳು ನವರತ್ನ ಸ್ಥಾನಮಾನವನ್ನ ಪಡೆದಿವೆ ಅಂತೇಳಿ ನೋಡ್ತಾ ಹೋಗ್ತೀವಿ ಪ್ರಸ್ತುತ.